Welcome to News Insights Digital. Give a huge round of applause, audience. Put your hands together. Supriya Madam Ravarige and encouragement, sir. Now I'd like to honor our sir with the mementos. Thank you, sir. ಸರ್ ಲೋಕೇಶ್ ಸರ್ ಅವರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಮುಖ್ಯೋಪಾಧ್ಯಾಯರನ್ನು ಕೇಳಿಕೊಳ್ಳುತ್ತೇನೆ. Request our HM ma'am to honor with the mementos. ಮುಖ್ಯೋಪಾಧ್ಯಾಯರನ್ನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. To climb the height in the field of education, a great innovator, it's none other than our young and energetic. Round of applause, audience. ಧನ್ಯವಾದಗಳು. ಕಾರ್ಯಕ್ರಮಕ್ಕೊಂದು ನೋಡಿ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯನ್ನು ನಮ್ಮ ಬದುಕಿಗಳಿಗೆ ವಾಸ್ತವತೆಯ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ನಮ್ಮನ್ನು whose life and career exemplifies the value of hard work, integrity and social responsibility. During his tenure, he transformed Tata Sons into organizations like Tata Tea acquiring Tetley, Tata Motors acquiring Jaguar and Tata Steel acquiring Chorus. Ratan Tata's investments reflects his contribution to for ethical leadership and values. I end up my speech by Ratan Tata's famous quotes: "Do not educate your children to be rich. Educate them." ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಹಾಗೂ ಮುಖ್ಯೋಪಾಧ್ಯಾಯರು ಮಾನ್ಯ ಶಿಕ್ಷಕಿಯರೇ ಹಾಗೂ ಪಾಲಕ ಪೋಷಕರೇ ಮತ್ತು ಪ್ರೀತಿಯ ಮುಖ್ಯಮಕ್ಕಳು, ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಲಾ ಸಂಗಮದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ನಾವು ಕೇವಲ ಮನರಂಜನೆ ನೀಡುತ್ತಿಲ್ಲ, ಅದರ ಬದಲಾಗಿ ಒಂದು ಶೈಕ್ಷಣಿಕ ವರ್ಷದ ಸಾಧನೆಯನ್ನು ಮತ್ತು ನಮ್ಮ ಶಾಲೆಯ ಬೆಳವಣಿಗೆಯ ಹಾದಿಯುಳ್ಳ ಪ್ರತಿಯೊಂದು ಹೆಜ್ಜೆಯನ್ನು ಸ್ಮರಿಸುತ್ತಿದ್ದೇವೆ. ಈ ವರ್ಷ ನಮ್ಮ ಶಾಲೆಗೆ ಅತ್ಯಂತ ವಿಶೇಷವೆಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಲಿದ್ದಾರೆ. ಅವರ ಪ್ರತಿಭೆ ಮತ್ತು ಪರಿಶ್ರಮವನ್ನು ನಾವು ಈ ವೇದಿಕೆಯ ಮೇಲೆ ಪ್ರಶಂಸಿಸುತ್ತಿದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತೇನೆ. ವಾರ ನಿರಂತರ ಶ್ರಮ ಮತ್ತು ಆದರ್ಶವು ಈ ಸಂಸ್ಥೆಯ ಶ್ರೇಷ್ಠತೆಯ ಆಧಾರವಾಗಿದೆ. ಪ್ರತಿ ವಿದ್ಯಾರ್ಥಿಯು ಉನ್ನತಿಗಾಗಿ ಅವರ ಮಾಡಿದ ಸೇವೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಮಾತಾಪಿತೃಗಳಾದ ನಿಮ್ಮ ಎಲ್ಲರ ಸಹಕಾರವು ಅತಿ ಮುಖ್ಯವಾಗಿದೆ. ನಮ್ಮ ನಂಬಿಕೆ ಮತ್ತು ಪ್ರೋತ್ಸಾಹದ ಮೂಲಕ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿದ್ದೇವೆ. ನಿಮ್ಮ ಸಹಕಾರದಿಂದ ನಾವು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಹಾಗೂ ಪರಿಸರವನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದೇವೆ.
ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ಶಾಲೆಯ ಹೃದಯ ಮತ್ತು ಆತ್ಮ. ನಿಮ್ಮ ಉತ್ಸಾಹ, ಪ್ರತಿಭೆ ಮತ್ತು ಪರಿಶ್ರಮವು ನಮ್ಮನ್ನು ಪ್ರತಿದಿನವೂ ಪ್ರೇರೇಪಿಸುತ್ತಿದೆ. ಈ ವೇದಿಕೆಯ ಮೇಲೆ ನಮ್ಮ ಪ್ರದರ್ಶನವನ್ನು ನೋಡಲು ನಾವು ತುಂಬ ಆತುರವಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ. ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಗಳಿಗೆ ಸಿದ್ಧರಾಗುವುದಲ್ಲದೆ ಜೀವನದಲ್ಲಿ ಯಶಸ್ವಿಯಾಗಲು ತಯಾರಾಗಬೇಕು ಎಂಬುದನ್ನು ನಮ್ಮ ಆಶಯ. ಈಗ ನಾವು ವಿದ್ಯಾರ್ಥಿಗಳಿಂದ ಮೂಡಿ ಬರಲಿರುವ ಅದ್ಭುತ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸೋಣ. ಈ ದಿನವನ್ನು ಯಶಸ್ವಿಯಾಗ ಇನ್ನೊಬ್ರು ಸರ್. Good evening everyone. I am now here studying in UKG. I am very glad to welcome you all for the occasion of Royal Techno School Annual Day celebration. ಮೇಡಮ್ ಈ ಕಡೆ ನೋಡಿ. ಶುಭ ಧ್ವಜಾರೇಖಾ ಅಂಕಿತ ಪಾದವಾ ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವಾ ಸಂಕಟಹರ ವೆಂಕಟೇಶನ ಪುಟ್ಟ ಪಾದವ ಈಗೋ ನೋಡುವಗೋ ನೋಡು ಈಗೋ ನೋಡುವಗೋ ನೋಡು ಈಗೋ ನೋಡು ರಂಗನಾಥನ ಪುಟ್ಟ ಪಾದವ ಪುಟ್ಟ ಪಾದವ ಪುಟ್ಟ ಪಾದವ. ಗಾಳಿ ಸರ್ ಮಗು ಅಂತ ಮಾಡಿಸಿ ಸರ್. ಸೌಂಡ್ ಆಫ್ ಮಾಡ್ಬೋದು ಎಲ್ಲ ಹಂಗೆ ನಿಂತ್ಕೊಂಡಿದ್ದಲ್ಲ, ಡಿಸ್ಟರ್ಬ್ ಆಗ್ಬಾರ್ದು. ಹಂಗೆ ಸರ್ ಹಂಗೆ ಸರ್ ಗ್ರೂಪ್ ಫೋಟೋ. ಬಟ್ ಪೋಷಕರಿಗೆ ಹೇಳ್ಬೋದು, ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು. ನಿಜ, ನಮ್ಮನೇಲೂ ಹೇಳ್ತಾ ಇರ್ತೀನಿ ನಮ್ಮ ಅಣ್ಣ ಅತ್ತಿಗೆಗೂ ತುಂಬ ಪ್ರೆಷರ್ ಹಾಕಬೇಡಿ ಅಂತ. ಚೆನ್ನಾಗಿ ಓದಬೇಕು. ಅದ್ರ ಜೊತೆ ಅವರ ಬೇರೆ ಬೇರೆ ಇಂಟ್ರೆಸ್ಟ್ಗಳು ಏನೇನು ಇರುತ್ತಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ಪೋಷಣೆ ಮಾಡಬೇಕು ಅಂತ. ಈಗ ನಾನು ಚಿಕ್ಕ ಹುಡುಗನಿಂದ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಯಾವಾಗಲೂ ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಬೆಳೆದವನು. ಜೊತೆಗೆ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದೆ ಕೂಡ. SLC ನಮ್ಮ ಹಾಸನ ಡಿಸ್ಟ್ರಿಕ್ಟ್ಗೆ ಟಾಪರ್ ನಾನು 7th ಮತ್ತು SLC ಪಬ್ಲಿಕ್ ಎಕ್ಸಾಮಲ್ಲಿ. ಬಟ್ ಅಷ್ಟೇ ತರಲೆ ಮಾಡ್ತಾ ಇದ್ದೆ, ಮಕ್ಕಳು ತರಲೆ ಮಾಡೋಕ್ಕೆ ಸಾಧ್ಯ. ಅಷ್ಟೇ ಗಲಾಟೆ ಮಾಡ್ತಾ ಇದ್ದೆ, ಅಷ್ಟೇ ಚೆನ್ನಾಗಿ ಆಟ ಆಡ್ತಾ ಇದ್ದೆ, ಅಷ್ಟೇ ಚೆನ್ನಾಗಿ ನಾಟಕಗಳು ಮಾಡ್ತಾ ಇದ್ದೆ. ಊರೂರು ತಿರುಗಿ ಬೀದಿ ನಾಟಕಗಳು ಮಾಡ್ತಾ ಇದ್ವಿ. ಹಾಗೆ ಗೊತ್ತಿಲ್ಲ, ನಮ್ಮ ಮಕ್ಕಳ ಮಧ್ಯ ಇಲ್ಲಿ ಸಾಕಷ್ಟು ಜನ ಕಲಾವಿದರು ಇರ್ಬೋದು, ಆ್ಯಕ್ಟರ್ಗಳಿರ್ತಾರೆ, ಹಾಡುಗಾರರು ಇರ್ತಾರೆ, ಒಳ್ಳೆ ಡಾನ್ಸರ್ಸ್ ಇರ್ತಾರೆ, ಒಳ್ಳೆ ಸೈಂಟಿಸ್ಟ್ಗಳು ಆಗೋಂಥ ಕ್ವಾಲಿಟಿ ಇರೋರು ಇರ್ತಾರೆ, ಒಳ್ಳೊಳ್ಳೆ ಲೀಡರ್ಗಳಾಗುವಂಥ ಕ್ವಾಲಿಟಿ ಇರೋರು ಇರ್ತಾರೆ. ಸೊ ಆ ಥರ ಅವರ ಎಲ್ಲ ಕ್ವಾಲಿಟೀಸ್, ಬೇರೆ ಬೇರೆ ಕ್ವಾಲಿಟೀಸ್ಗಳನ್ನೂ ಐಡೆಂಟಿಫೈ ಮಾಡಿ ಅದ್ರ ಕಡೆಗೂ ಅವ್ರನ್ನ ತುಂಬ ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿದಷ್ಟು ಅದು ತುಂಬ ಒಳ್ಳೆಯದೇ. ಯಾವಾಗಲೂ ಯೂಶ್ವಲಿ ಒಂದು ಪಾತ್ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಓದ್ತೀವಿ, ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಬೇರೆ ಕೆಲಸಕ್ಕೆ ಹೋಗ್ತೀವಿ. ಅದೆಲ್ಲದನ್ನು ಮೀರಿ ಇನ್ನೂ ಬೇರೆ ಪಾತ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅಂಥ ಅವಕಾಶಗಳಿದೆಯಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟನೇ ವಾರ್ಷಿಕೋತ್ಸವ ಸಮಾರಂಭ ನಮ್ಮದು? ಇದು 7ನೇ ವರ್ಷದ ವಾರ್ಷಿಕೋತ್ಸವ. ನಾವು ಆ್ಯಕ್ಚುಲಿ 2018ರಿಂದ ಸ್ಕೂಲ್ ಸ್ಥಾಪನೆ ಮಾಡಿದ್ವು. ನಮ್ಮಲ್ಲಿ ಮೊದಲು ಅಧ್ಯಕ್ಷರು ವೆಂಕಟೇಶ್ ರೆಡ್ಡಿ ಅಂತ ಇದ್ದರು. ಅವರು ಸತ್ತೋದ್ಮೇಲೆ ನಾವು ಈಗ ಆಡಳಿತ ಮಂಡಳಿಯವರು, ಅವ್ರ ವೈಫ್ ಇದ್ದಾರೆ ಸುಪ್ರಿಯಾ ಅಂದ್ಬಿಟ್ಟು, ಮತ್ತು ಇವರು ಗೌರವ ಅಧ್ಯಕ್ಷರು ಶಶಿಯವರು ಅಂತ, ಇವರು ಲೋಕೇಶ್ ಅಂತ ಟ್ರೆಜರರು, ಮತ್ತು ಗೋವಿಂದೇಗೌಡ ಚೇರ್ಮನ್ನು, ಇವರು ಜಾಯಿಂಟ್ ಸೆಕ್ರೆಟರಿ ಗೀತಾ ಮೇಡಮ್, ಮತ್ತು ಇವರು ಸುಜಾತಾ ಮೇಡಮ್ ಅಂತ ಡೈರೆಕ್ಟ್ರು, ಮತ್ತು ಇವರು ನಮ್ಮ HM ಮಂಗಳ ಅವರು ಅಡ್ಮಿನ್. ಆಯಿತಾ, ನಾವು 50-60 ಜನ ಸ್ಕೂಲ್ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವು. ಇವಾಗ 300 ಜನ ಮಕ್ಕಳಿದ್ದಾವೆ. ಅಂದರೆ ನಾವು ಸ್ಥಾಪನೆ ಮಾಡಿದ್ದು ಏನಕ್ಕೆ ಅಂದರೆ, ನಾವು ಹಳ್ಳಿಯಿಂದ ಬಂದಿದ್ದೀವಿ. ಹಳ್ಳಿಯಿಂದ ಬಂದು ನಾವು 4 ಜನಕ್ಕೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ನಾವು ಈ ಸ್ಕೂಲ್ನ 4-5 ಜನ ಸೇರಿ ಎಲ್ಲ ಸ್ಥಾಪನೆ ಮಾಡಿದ್ವು. ಅದರಿಂದ ನಾವು ಸ್ಟಾರ್ಟಿಂಗ್ ಒಂದು 60-70 ಜನ ಸ್ಟಾರ್ಟ್ ಮಾಡಿ ಇವಾಗ 300 ಜನ ಮಕ್ಕಳಿದ್ದಾವೆ. ಅಂದರೆ ನಾವೆಲ್ಲರೂ ಆಲ್ಮೋಸ್ಟ್ ಆಲು ಮಧ್ಯಮ ವರ್ಗದವರಿಗೆ ಇದ್ದರಿಗೆ ಫೀಸ್ ಕಡಿಮೆ ಮಾಡಿ
ಅಂದ್ರೆ ಈ ಏರಿಯಾದಲ್ಲಿ 20,000 ರೂಪಾಯಿ ಯಾವ್ದು ಸ್ಕೂಲ್ ಎಲ್ಲೂ ಸಿಗಲ್ಲ ಇಡೀ ಬೆಂಗಳೂರೊಳಗೆ ನಾವು ಕೊಡ್ತಾ ಇದೀವಿ. ಅಂದ್ರೆ ಎಲ್ಲವಕ್ಕೂ ಕೂಡ 20,000 ಬಂದಿತ್ತು. ಅಂದ್ರೆ 18,000 20,000 ಈಗ ನಿಮ್ಮಂತರ ಒಬ್ರು ಬರ್ತಾರೆ ಗೌಡ್ರೆ ಇಲ್ಲ ರೀ ಬಡವ ಅಂದಾಗ ಅವ್ರಿಗೆ 15 ಗೊತ್ತಾಗತ್ತೀವಿ. ಎಷ್ಟೋ ಜನ ಬಡವರಿಗೆ ಫ್ರೀನು ಕೊಟ್ಬಿಟ್ಟಿದೀವಿ ನಮ್ಮ ಶಾಲೆಯಲ್ಲಿ. ಅಂದ್ರೆ ಎಲ್ಲಿವರೆಗೂ ಇದೆ ಇದು? ನಮ್ದು SLC ವರೆಗಿದೆ, ನರ್ಸರಿಯಿಂದ SLC ವರೆಗಿದೆ. ಈ ಬಾರಿ ರಿಸಲ್ಟ್ ಯಾವ ತರ ಬಂದಿದೆ? ನಮ್ದು ಎಲ್ಲ ವರ್ಷ ಎಲ್ಲ ನ್ಯಾಷನಲ್ ಸ್ಪೋರ್ಟ್ಸ್ಗೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳು. ನ್ಯಾಷನಲ್ ಸ್ಪೋರ್ಟ್ಸ್ಗೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳುಗಳು. ನಮ್ದು ಸ್ಟೇಟ್ ಸಿಲೆಬಸ್. ಈಗ CBSE ಮಾಡ್ಬೇಕು ಅಂತ ಇದೀವಿ. SLC ಬಂದ್ಮೇಲೆ CBSE ಡೆಲ್ಲಿಯಿಂದ ಪರ್ಮಿಷನ್ ತಗೊಳ್ಳೋಣ ಅಂತೇಳಿ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಕರ್ನಾಟಕ ನಾವು ಇವ್ರಿಗೂ ಮಾತಾಡಿದೀನಿ, ಯಾರಿಗೆ ನಮ್ಮ BOಗೆ ಮತ್ತೆ DDPಗೆಲ್ಲ ಮಾತಾಡಿದೀವಿ. ಅವರು ಆಯ್ತು SLC ಮುಗಿದ್ಮೇಲೆ ನಿಮ್ದು ಇದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಆದಷ್ಟು ನಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಪೇರೆಂಟ್ಸು ಮತ್ತೆ ನಮ್ಮ ಟೀಚರ್ಸು ಎಲ್ಲರೂ HM ಭಾಳ ಸಪೋರ್ಟ್ ಇದೆ. ನಾವು ಮ್ಯಾನೇಜ್ಮೆಂಟ್ ಅಪ್ರೂವ್ ಬರ್ತೀವಿ, ಎಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಟೀಚರ್ಸ್ಗಳು HMC ಇವರು ನೋಡ್ಕೊಳ್ತಾ ಇದ್ದಾರೆ. ಹಂಗಾಗಿ ನಮ್ಮ ಸಂಸ್ಥೆ ಎಜುಕೇಶನ್ ಭಾಳ ಚೆನ್ನಾಗಿದೆ. ಈ ಸರೌಂಡಿಂಗ್ ಅಲ್ಲಿ ಏನಿದೆ ನಿಮ್ದು ಬೇರೆ ಬೇರೆ ಸ್ಕೂಲ್ಗಳು ಏನಿದೆ ಅದಕ್ಕಿಂತ ಒಳ್ಳೆ ಉತ್ತಮವಾದ ನಾವು ಎಜುಕೇಶನ್ ಕೊಡ್ತಾ ಇದೀವಿ, ವಿದ್ಯಾಭ್ಯಾಸ ಕೊಡ್ತಾ ಇದೀವಿ ಮಕ್ಕಳಿಗೆ. ಸ್ಟಾಫ್ ಒಂದು 23 ಜನ ಇದ್ದಾರೆ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಮಾತಾಡಿದೆ. ಅವ್ರೇನ್ ಹೇಳಿದ್ರು ಅಂದ್ರೆ ನೀನು PU ಮಾಡು, PU ಜೊತೆಗೆ ನರ್ಸರಿ ಟ್ರೈನಿಂಗ್ಸು ಈ ತರ ಡೆವಲಪ್ ಮಾಡಿ 4 ಜನಕ್ಕೆ ಹೆಂಗೂ ಬಡವ್ರ ಬಗ್ಗೆ ಒಳ್ಳೇದು ಮಾಡ್ತಾ ಇದ್ದೀರಾ. ನೀವು ಹಳ್ಳಿಯಿಂದ ಬಂದಿದ್ದೀರಾ, ಅವೆಲ್ಲ ಹಳ್ಳಿ ವಿಲೇಜ್ ಇಂದ ಬಂದಿರೋದು. ಯಾಕೆ ನಾವು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಓದಿರೋರು. ಮುಂದೆ ಇಲ್ಲಿ ಪಾಪ ಈಗ ರೈತರ ಮಕ್ಳು ಇರ್ತಾರೆ, ಪ್ಲಸ್ ಗಾರೆ ಕೆಲಸದ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಮುಂದೆ ಫ್ಯೂಚರ್ ಅವ್ರ ಮಕ್ಳು ದೊಡ್ಡ ಡೆವಲಪ್ ಆಗಬೇಕಲ್ಲ. ಬರೀ ನಾವು ಈಗ ಹಳ್ಳಿಯಿಂದ ಬಂದು ನಮ್ ಕಷ್ಟ ಏನಾದ್ರು ಗೊತ್ತಿರುತ್ತಲ್ಲ, ಆ ತರ ಡೆವಲಪ್ ಆಗೋಕ್ಕೋಸ್ಕರ ನಾವು ಇವತ್ತು ನಿಮ್ನೆಲ್ಲ ಕರೆಸಿ ಮೀಡಿಯಾದನ್ನ ಆಯ್ತಾ, ಇದು 4 ಜನ ಗೊತ್ತಾಗ್ಲಿ ಏನಂತ ರಾಯಲ್ ಟೆಕ್ನೋ ಸ್ಕೂಲು ಎಜುಕೇಶನ್ ಚೆನ್ನಾಗಿದೆ, ನಮ್ಮ ಮಕ್ಳನ್ನ ಸೇರಿಸಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ 4 ಜನ ಗೊತ್ತಾಗಬೇಕು ಎಜುಕೇಶನ್ ಚೆನ್ನಾಗಿದೆ ಅಂತ. ನಾನು ಕೇಳ್ತಿರೋದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಎಜುಕೇಶನ್. ನಾಳೆ ಮಕ್ಕಳು ಹೈಯರ್ ಕ್ಲಾಸ್ಗೆ ಹೋಗಿ ದೊಡ್ಡ ಆಫೀಸರ್ ಆದಾಗ ನಾನು ಇಂಥ ಶಾಲೆಯಲ್ಲಿ ಓದ್ತಿದ್ನಪ್ಪ, ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ನಾವು HM ಏನ್ ಮಾಡ್ತೀವಿ, ಹೋಗಿ ಕಾಲು ಬೀಳ್ತೀವಿ ಅಂದ್ರೆ ನಿಮ್ಮ ಸ್ಕೂಲ್ ನಾವು ಓದಿದ್ದು ಸರ್ ಅಂತ. ಅವಾಗ ಬರ್ತಿರ್ತಾರೆ ಅವರು, ಅದು ಜ್ಞಾಪಕ ಮಾಡ್ಕೊತಾರೆ. ಪರವಾಗಿಲ್ಲಪ್ಪ ನೀನು ಬೆಂಗಳೂರಿಗೆ ಹೋದ್ಮೇಲೆ ಮಟ್ಟಿಗೆ ಬೆಳೆದಿದ್ಯಾ ಅಂತ. ಆ ಥರ ನಮ್ಮ ಶಾಲೆಯಲ್ಲೂ ಬೆಳೆದು ಮಕ್ಕಳುಗಳು ಓದಿ ಡೆವಲಪ್ಮೆಂಟ್ ಆಗಿ ಮುಂದೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನಾನು. ಒಟ್ಟು ಶೇಕಡವಾರು ಎಷ್ಟಿದೆ ಫಲಿತಾಂಶ ನಿಮ್ಮಲ್ಲಿ? ಸರ್ ನಮ್ದೆಲ್ಲ 89, 90, 95 ವರೆಗೂ ಇದೆ. SSLC ಹೌದೌದು. ಅಲ್ಲ SLC ಇಲ್ಲ, ನಮ್ದು ಈಗ 8th ವರೆಗಿದೆ. 9th 10th ನೆಕ್ಸ್ಟ್ ಇಯರ್ ಬರ್ತದೆ. 9th 10th. ಈಗ ನಮ್ ಪ್ರೆಸೆಂಟ್ 8th. ನರ್ಸರಿ ಟು 8th ವರೆಗೂ ನಮ್ದು ಇದೆ ಈಗ ಪ್ರೆಸೆಂಟ್. ಇವತ್ತು ಕಾರ್ಯಕ್ರಮ ಯಾರ್ಯಾರು ಬರ್ತಾರೆ ಸರ್? ಆಕ್ಚುಲಿ ಇವಾಗ ಡಾಲಿ ದನ ಚೀಫ್ ಗೆಸ್ಟ್, ಮತ್ತೆ KH ಮುನಿಯಪ್ಪನವ್ರನ್ನು ಕರ್ಸಿದೀವಿ. ಅವರೆಲ್ಲ ಕೋಲಾರದಲ್ಲಿ ಇದೀವಿ ಅಂತ ಬರ್ತಾರೆ ಯಾರು ಮುನಿಯಪ್ಪನವರು. ಇನ್ನೊಂದು ಅರ್ಧ ಗಂಟೆಲಿ ಇವ್ರು ಬರ್ತಾರೆ. ಯಾರು ಡಾಲಿ ಅವ್ರು ಫೋನ್ ಮಾಡಿದ್ರು, ಇನ್ನು ಅರ್ಧ ಗಂಟೆಲಿ ರೀಚ್ ಆಗ್ತೀನಿ ಅಂತ. ಮತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ದಾಸಹಳ್ಳಿ MLA ಮುನ್ರಾಜ್ ಅವರು, ಮತ್ತೆ ನಮ್ಮ ಮಾಜಿ ನಾಗಭೂಷಣ್ ಕಾರ್ಪೊರೇಟರ್ ಅವರು ಬಹಳ ಸಹಕಾರ ಮಾಡಿದ್ರು ನಮಗೆಲ್ಲ ಈ ಸ್ಕೂಲ್ ಡೆವಲಪ್ಮೆಂಟ್ ಆಗಿ. ಅವರ ಎಲ್ಲರೂ ಸಹಕಾರ ನಮಗಿದೆ, MLAಗಳ್ದು ಕಾರ್ಪೊರೇಟರ್ಗಳ್ದು ಇವ್ರದೆಲ್ಲ ಬಹಳ ಸಹಕಾರ ಇದೆ. ಅದಕ್ಕಿಂತ ಹೆಚ್ಚಿನ ರೀತಿ ನಮಗೆ ಆಫೀಸರ್ಸ್ಗಳು ಸಹಕಾರ, ಕೆಲವರು ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟರು. ಈ ಶಾಲೆಯ ಮಕ್ಕಳ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ತಾವು ಏನು ಸಂದೇಶ ಕೊಟ್ಟು ಏನು ಹೇಳ್ತೀವಿ? ನಾನು ಪೋಷಕರಲ್ಲಿ ಕೇಳೋದಿಷ್ಟೇ, ಅವರಿಗೆ ಮತ್ತೆ ನಮ್ಮ ಏನ್ ಪೇರೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕೃತಜ್ಞತೆ. ನಮ್ಮ ಶಾಲೆ ಡೆವಲಪ್ ನಂಬಿಕೆ ಇಟ್ಟು ನಮ್ಮ ಶಾಲೆ ಸೇರಿಸಿದಾರಲ್ಲ, ಅದಕ್ಕೆ ಅವ್ರಿಗೆ ನಾನು ಕೃತಜ್ಞತೆ. ಯಾರಿಗೆ? ಪೋಷಕರಿಗೆ. ಬರ್ತಾರೆ. ನಮ್ದೇ ವ್ಯಾನ್ಗಳಿದೆ, 3 ವ್ಯಾನ್ ಬಿಟ್ಟಿದ್ದೀವಿ. ಅದರಲ್ಲೂ ಕಡಿಮೆ ಕೊಟ್ಟಿದ್ದೀವಿ, ವ್ಯಾನ್ಗಳಲ್ಲೂ ರೈಟು ಕಡಿಮೆ ಕೊಟ್ಟು ಎಲ್ಲರಿಗೂ ನನ್ನ ರಾಯಲ್ ಟೆಕ್ನೋ ಶಾಲೆಯ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ನಾನು HM ಆಗಿ ವರ್ಕ್ ಮಾಡ್ತಿದ್ದೀನಿ. ಇವಾಗ ಈ ವರ್ಷ ನಾವು ಏನು ಮಾಡ್ತಿದ್ವಿ ಅಂದರೆ, ಫಸ್ಟ್ ಸ್ಟಾರ್ಟ್ ಆದಾಗ ಚಿಕ್ಕದಾಗಿ ಸ್ಕೂಲ್ ಸರೌಂಡಿಂಗಲ್ಲಿ ಒಳಗಡೆ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ತಿರ್ಗಿ ಗೇಟ್ ಆಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಗ್ರೌಂಡಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋದ ವರ್ಷಕ್ಕಿಂತ ಈ ವರ್ಷ ಬೆಳೆಸಿದ್ದೀವಿ. ಇದಕ್ಕಿಂತ ವರ್ಷನೂ ನಾವು ಒಳ್ಳೆ ಉತ್ತಮ ಗುಣಮಟ್ಟದ ರೀತಿನ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಈ ಶಾಲೆಯಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಮಗೆ ಕಮಿಟಿ ಮೆಂಬರ್ಸ್ ಅಂತ ಏನು ಹೇಳ್ತೀವಿ, ಅವರು ಕಮಿಟಿ ಮೆಂಬರ್ಸ್ ಥರ ಇಲ್ಲದೆ ಫ್ಯಾಮಿಲಿ ಮೆಂಬರ್ಸ್ ಥರ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರು ಹೇಳ್ದಂಗೆ, ನಮ್ಮ ಗೋವಿಂದ್ ಸರ್ ಹೇಳ್ದಂಗೆ, ಚೇರ್ಮನ್ ಅವ್ರು ಹೇಳ್ದಂಗೆ, ಇಡೀ ಈ ಸರೌಂಡಿಂಗ್ಸಲ್ಲಿ ನಮ್ಮ ಸ್ಕೂಲಲ್ಲಿ ಇರೋಷ್ಟು ಫೀಸು ಯಾವ ಸ್ಕೂಲಲ್ಲೂ ಕೊಡ್ತಾ ಇಲ್ಲ. ಒಂದೇ ಒಂದು ನನ್ನ ಪೇರೆಂಟ್ಸಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಸ್ಟೇಟ್ಸು ಬೇಡ, ನಾವು CBSEಗೆ ಹೋಗಬೇಕು. CBSEಗೆ ನಾವೆಲ್ಲ ಇವಾಗ ನಾನು ಪರ್ಸ್ನಲ್ ಆಗಿ ನಾನು HM ಆಗಿ ನಿಂತಿದ್ದೀನಿ ಅಂದರೆ ನಾನು ಸ್ಟೇಟ್ ಸ್ಕೂಲಿಂದನೇ ಬಂದಿರೋದು. ಇಲ್ಲಿಗೂ ಅಲ್ಲಿಗೆ ಏನಿರುತ್ತೋ 1-2 ಪಾಠ ಜಾಸ್ತಿ ಇರ್ಬೋದು, ಅಥವಾ ಹೇಳ್ಕೊಡೋ ರೀತಿ ಬೇರೆ ಇರ್ಬೋದು ಹೊರತಾಗಿ ಸ್ಟೇಟ್ಸು ಇವಾಗ ಗೌರ್ಮೆಂಟ್ಸಲ್ಲೂ ಸ್ಟೇಟ್ ಸಿಲೆಬಸ್ಸೇ ಫಾಲೋ ಮಾಡೋದು, ಅದಕ್ಕೂ ಇದಕ್ಕೇನು ಇದು ವ್ಯತ್ಯಾಸ ಇರುತ್ತೆ.
ಒಂದೇನಂದರೆ ಅಲ್ಲಿ ಉಚಿತವಾಗಿ ಕೊಡ್ತಾರೆ, ನಾವು ಸ್ವಲ್ಪ ದುಡ್ಡು ತೊಗೊಂಡು ನಾವು ಸ್ಕೂಲ್ ನಡೆಸ್ತಾ ಇದ್ದೀವಿ. ನಾವು ಬೇರೆ ಸ್ಕೂಲ್ಗೆ ಸಿ ಬಿ ಎಸ್ ಸಿ ಅಂತ ಹೋಗೋದು ಬಿಟ್ಟು ನಮ್ಮ ಸ್ಕೂಲಿಗೆ ಬನ್ನಿ. ನಾವಿವಾಗ ಈ ವರ್ಷ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಿ, ಸೈನ್ಸ್ ಲ್ಯಾಬ್ ಮಾಡಿದ್ದೀವಿ, ಆಡಿಟೋರಿಯಂ ಮಾಡಿದ್ದೀವಿ, ನೆಕ್ಸ್ಟು 9th 10th ಮಾಡ್ತಾ ಇದ್ದೀವಿ, ಸ್ಕೂಲ್ ಗ್ರೌಂಡ್ ಇದೆ. ಸೊ ಪ್ರತಿ ವರ್ಷವೂ ನಾವು ಇದೇ ಥರನೇ ಬೆಳೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಇಚ್ಛೆ ಇದೆ. ಅದೇ ಥರ ನಮ್ಮ ಪೇರೆಂಟ್ಸು ನಮಗೆ ಪ್ರೋತ್ಸಾಹಿಸಿದ್ರೆ ಸಾಕು.